ವಿಜಯಪುರ ಸ್ಥಳೀಯವಾಗಿ ಕಲಾವಿದರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಗೊಳಿಸುವ ಮೂಲಕ ಕಲೆ ಸಾಹಿತ್ಯ ಕ್ಷೇತ್ರವನ್ನು ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿಡಲು ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ರಾಜ್ಯ ಉಪಾಧ್ಯಕ್ಷ ಮಂಡಿಬೆಲೆ ರಾಜಣ್ಣ ಹೇಳಿದರು. ವಿಜಯಪುರ ಪಟ್ಟಣದಲ್ಲಿ ಸ್ಥಳೀಯ ಚಲನಚಿತ್ರ ನಿರ್ಮಾಪಕ ಯಲಿಯೂರು ಪಿಳ್ಳೇಗೌಡ ಅವರು ನಿರ್ಮಾಣ ಮಾಡಿರುವ ನೀಲಿ ಕನ್ನಡ ಚಲನಚಿತ್ರ ಬಿಡುಗಡೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇತ್ತೀಚೆಗೆ ಚಲನಚಿತ್ರಗಳನ್ನು ವೀಕ್ಷಣೆ ಮಾಡುವವರ ಸಂಖ್ಯೆ ತೀರಾ ಕಡಿಮೆಯಾಗಿರುವ ಕಾರಣ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬೀಳುತ್ತಿದೆ. ಇದರಿಂದ ಮುಂದಿನ ಪೀಳಿಗೆಗೆ ಸಾಹಿತ್ಯದ ಪರಿಚಯವೇ ಇಲ್ಲದಂತಾಗುತ್ತದೆ. ಸ್ಥಳೀಯ ಕಲಾವಿದರು ನಿರ್ಮಿಸಿರುವ ಚಲನಚಿತ್ರಗಳನ್ನು ವೀಕ್ಷಣೆ ಮಾಡುವ ಮೂಲಕ ಪ್ರೋತ್ಸಾಹ ಮಾಡಿದರೆ ಅವರು ಕನ್ನಡ ಭಾಷೆಯ ಬೆಳವಣಿಗೆ ಹಾಗೂ ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆಗೆ ಸಹಕಾರಿಯಾಗುತ್ತಾರೆ ಎಂದರು. ನೀಲಿ ಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕ ಪಿಳ್ಳೇಗೌಡ ಮಾತನಾಡಿ, ತಂತ್ರಜ್ಞಾನ ಯುಗದಲ್ಲಿ ಸಿನಿಮಾ ಮಾಡುವುದು ತುಂಬಾ ಕಷ್ಟಕರವಾದ ಪರಿಸ್ಥಿತಿಯಾಗಿದ್ದು, ಅದರಲ್ಲೂ ಕನ್ನಡ ಸಿನಿಮಾಗಳನ್ನು ವೀಕ್ಷಣೆ ಮಾಡುವಂತಹವರು ತೀರಾ ಕಡಿಮೆಯಾಗಿದ್ದಾರೆ. ಇದರ ಪರಿಣಾಮ ಸಾಕಷ್ಟು ಮಂದಿ ಯುವ ಕಲಾವಿದರು ಕೌಶಲ್ಯಗಳಿದ್ದರೂ ಎಲೆ ಮರೆಕಾಯಿಯಂತೆ ಮರೆಯಾಗುತ್ತಿದ್ದು, ಅವರನ್ನು ಯುವ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ. ಎನ್. ಕೃಷ್ಣಪ್ಪ, ಕಲಾವಿದರಾದ ಅಂಕತಟ್ಟಿ ವೆಂಕಟೇಶ್, ಐ.ಟಿ. ರಾಮಾಂಜನಪ್ಪ, ಶರಣಯ್ಯ ಹಿರೇಮಠ್ ಸೇರಿದಂತೆ ಕಲಾವಿದರು ಹಾಜರಿದ್ದರು. ಬನ್ರಿ ಇಲ್ಲಿ. ಯಾಕೆ ಸರ್? ಶ್ವೇತ ಅವರೇ, ಜ್ಯೂಸ್ ತಂದು ಕೊಡ್ರಿ ನನ್ನ ಡೈರೆಕ್ಟರ್ಗೆ. ದುಡ್ಡು ಕೊಟ್ಟ ತಕ್ಷಣ ತಗೊಂಡು ಹೋಗ್ತಿದ್ರಲ್ಲ, ಸ್ಟೋರಿ ಯಾರು ಹೇಳ್ತಾರೆ? ಸ್ಟೋರಿ ಏನು ಹೇಳ್ರಿ? ಜ್ಯೂಸ್ ಕೊಡ್ರಿ. ಥ್ಯಾಂಕ್ ಯು ಸರ್. ಕುಡಿ, ಆರಾಮಾಗಿ ಜ್ಯೂಸ್ ಕುಡಿ. ಆ ಇಳಿದರು ಭೈರಪ್ಪನವರದು 110 ಕುರಿಗಳ ಲೋನ್ ಸ್ಯಾಂಕ್ಷನ್ ಆಗಿದೆ. ಆ ಸಬ್ಸಿಡಿ ಅಪ್ರೂವಲ್ ಫೈಲ್ ಅಂತ ತಗೊಬನ್ನಿ. ರೈತರಾಗಿದ್ರೆ ಲೋನ್ ಕೊಡ್ತಿದ್ದೆ, ನೀವು ಸಿನಿಮಾ ಮಾಡ್ತೀನಿ ಅಂತಿದ್ದೀರಾ. ಈಗೆಲ್ಲ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದು ಎಲ್ಲ ಕಡಿಮೆ. ಈಗೆಲ್ಲ ಮೊಬೈಲಲ್ಲೇ ಯೂಟ್ಯೂಬ್, ಅಮೆಝಾನ್ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಒಂದು ಕೆಲಸ ಮಾಡಿ, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಬಿಲ್ಡರ್ ಇದ್ದಾರೆ, ಅವ್ರ ಅಡ್ರೆಸ್ ಬರೆದು ಕೊಡ್ತೀನಿ. ನೋಡಿ ಸರ್, ಇವರೇ ನಮ್ಮ ನೀಲಿ ಚಿತ್ರದ ಹೀರೋ. ಅಲ್ಲೇ ಎಷ್ಟು ಟಿಕೆಟ್ ಕೊಡ್ತಾರೆ, ಅದು ಕೊಟ್ಟ ಕೊಡಲ್ಲೇ. ನಾನೊಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ. ಅದರಲ್ಲಿ ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಿ. ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ದೇವರಿದ್ದಾನೆ, ನನ್ನ ಆಶೀರ್ವಾದನೂ ಇದೆ. ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಇಷ್ಟೊಂದು ದುಡ್ಡು ಕೊಟ್ಟ ದೇವ್ರೆ, ನೀನು ಚೆನ್ನಾಗಿ ಆ ಮಠ ಸ್ವಾಮಿಗಳ ಹತ್ರ ಹೋಗಿ ಆಶೀರ್ವಾದ ಪಡೀತಾ ಇದ್ದೆ. ಇವತ್ತು ಈ ಬೀದಿ ಸ್ವಾಮಿಗಳ ಹತ್ರ ಆಶೀರ್ವಾದ ತಗೊಳಕ್ ಬಂದ್ಬಿಟ್ಟಿದ್ಯಾ? ಇಷ್ಟು ದಿವಸ ಮಠದ ಸ್ವಾಮಿಗಳ ಆಶೀರ್ವಾದ ಒಂದು ನಿಜ ಆಗಲಿಲ್ಲ. ಕೊನೆಗೆ ಅವರು ಮಾಡಬಾರ್ದು ಕೆಲಸ ಮಾಡಿ ಜೈಲು ಹೋದ್ರು. ಆದ್ರಿಂದ ನೇ ಬಿಡಕ್ ಹೋಯ್ತಾ ಇರ್ತೀನಿ. ಏನಕ್ಕೆ? ಯಾಕೆ? ಬೋಟಿಂಗ್ ಅಲ್ಲಿ ಹೋಗ್ಬೇಕು ಅನ್ನಿಸ್ತಿದೆ, ಕರ್ಕೊಂಡು ಹೋಗ್ತೀಯಾ? ಹೌದೇ ಬೇಕು.
ಈ ಹರಿತಿರೋ ನೀರಿಗೆ ಎಲ್ಲೋಗ್ತೀವೋ ಎಲ್ಲೋ ನಿಲ್ತೀವಿ ಅಂತಾನೆ ಗೊತ್ತಿರಲ್ಲ. ನನ್ನ ಆಶೀರ್ವಾದ ಈ ನೀಲಿ ಜಡೆಯಲ್ಲಿ ಇದ್ದೇ ಇರುತ್ತೆ. ಸರ್ ಏನೇ ಸ್ವಾಗತ ಮಾಡ್ತೀರಾ? ಏನೇ ಹೇಳಬೇಕು ಅಂತಂದರೆ ಪ್ರೇಕ್ಷಕ ಮಹಾಪ್ರಭುಗಳು ಥಿಯೇಟ್ರ್ ಹತ್ರ ಬಂದು ಸಿನಿಮಾ ನೋಡಿ ಚೆನ್ನಾಗಿದ್ದರೆ ಬೇಷ್ ಅನ್ನಲಿ, ಚೆನ್ನಾಗಿಲ್ಲ ಅಂದರೆ ತುಬುಕ್ ಅಂತ ಉಗಿದ್ಬಿಟ್ಟು ಹೋಗ್ಲಿ. ಅವರಿಗೆ ಅಟ್ಲೀಸ್ಟು ಸ್ವಲ್ಪ ಮಟ್ಟಿಗಾದರೂ ಮನೋರಂಜನೆ ಸಿಗ್ತದೆ ನಮ್ಮ ಸಿನಿಮಾದಿಂದ ಕೊನೆ ತನಕ ನೋಡಿದಾಗ ಮಾತ್ರ. ಏಕೆ ಅಂದರೆ ಪ್ರಾರಂಭದಲ್ಲಿ ಆಗಿರ್ಬೋದು, ಮಧ್ಯದಲ್ಲಿ ಆಗಿರ್ಬೋದು, ಲಾಸ್ಟೆಲ್ಲ ನೋಡಿದರೆ ಜನಕ್ಕೆ ಅರ್ಥ ಆಗೋದಿಲ್ಲ ಕತೆ. ಪ್ರಾರಂಭದಿಂದ ಕೊನೆಯ ತನಕ ನೋಡಿದಾಗ ಅವ್ರಿಗೆ ಕಂಪ್ಲೀಟ್ ಕತೆ ಅರ್ಥ ಆಗುತ್ತೆ. ಅವ್ರಿಗೆ ಇಷ್ಟ ಆಯಿತು ಅಂದರೆ ಬೇಷ್ ಅನ್ನಲಿ, ಇಲ್ಲ ಅಂದರೆ ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಅನ್ನಲಿ ಸರ್. ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಸ್ವಾಗತ ಅಂತೀರಾ? ಖಂಡಿತ ಸರ್. ನೋಡಿ, ಒಬ್ಬ ಮನುಷ್ಯ ಆಗಲಿ ಅಥವಾ ಯಾವುದೇ ಆಗಲಿ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು, ಎರಡನ್ನೂ ನಾವು ಸಮಾನವಾಗಿ ತಗೊಬೇಕು. ಚೆನ್ನಾಗಿದೆ ಅಂತಂದರೆ ಖುಷಿ ಪಡೋದು ಇಲ್ಲ, ಚೆನ್ನಾಗಿಲ್ಲ ಅಂದರೆ ಬೇಜಾರಾಗೋದು ಇಲ್ಲ ಸರ್. ನಾನು ರಿಲೀಸ್ ಮಾಡಿದ್ದೀನಿ ಅನ್ನೋ ಖುಷಿ ಇದೆ. ಜನ ಒಳ್ಳೆಯದಾಗಿ ತಗೊಂಡ್ರೂ ಸಂತೋಷನೇ, ಕೆಟ್ಟದಾಗಿ ತಗೊಂಡ್ರೂ ಸಂತೋಷನೇ ಸರ್. ಇಡೀ ರಾಜ್ಯಾದ್ಯಂತ ಗ್ರಾಮೀಣ ಪ್ರತಿಭೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗ್ರಾಮೀಣ ಅವರು ಇವತ್ತು ಒಂದು ಸಿನಿಮಾನ ನಿರ್ದೇಶನ ಮಾಡಿ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಸಂದರ್ಭದಲ್ಲಿ ಪಿಳ್ಳೇಗೌಡರ ಬಗ್ಗೆ ನಾನು ಮಾತಾಡಬೇಕಂತ ನನಗೆ ಅನಿಸುತ್ತೆ. ಹಳ್ಳಿಯ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂಥ ಪಿಳ್ಳೇಗೌಡರು ತಮ್ಮ ಮೂಲ ಕಸುಬು ವ್ಯವಸಾಯದ ಜೊತೆಗೆ ಇವತ್ತು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದಾರೆ. ಆ ಪ್ರವೇಶಕ್ಕೂ ಮುನ್ನ ಅವರು ಹಲವಾರು ವಿಭಿನ್ನ ರೀತಿಯ ಚಿಕ್ಕ ಚಿಕ್ಕ ಸಿನಿಮಾಗಳನ್ನು ಮಾಡಿಕೊಂಡು ಜನಕ್ಕೆ ಒಂದು ಅರಿವು ಮೂಡಿಸುವಂಥ ಪ್ರಯತ್ನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದರು. ಆ ಎಲ್ಲ ಪ್ರಯತ್ನಗಳಲ್ಲಿ ಅವರು ಯಶಸ್ಸನ್ನು ಕಂಡ ಮೇಲೆ ಒಂದು ಸಿನಿಮಾ ಮಾಡಬೇಕಂತ ಆಲೋಚನೆ ಅವರಲ್ಲಿ ಬಂದಾಗ ಸ್ಥಳೀಯ ಕಲಾವಿದರನ್ನು ಜೊತೆಗೆ ಹೊಸ ಪ್ರತಿಭೆಗಳನ್ನು ಇಟ್ಕೊಂಡು ಅವರು ಇವತ್ತು ನೀಲಿ ಎಂಬ ಚಿತ್ರ ಮಾಡಿದ್ದಾರೆ. ಆ ಚಿತ್ರನೂ ಸಹ ಈಗಾಗಲೇ ಪ್ರಮೋಷನ್ಗಳಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸಹ ಈಗ ಬಂದಿರುತ್ತೆ. ಇವತ್ತು ನಮ್ಮ ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿರ್ತಕ್ಕಂಥ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ಇವತ್ತು ಶೋ ಬಿಗಿನ್ ಆಗ್ತಾ ಇದೆ. ಈ ಶೋ ಅಲ್ಲಿ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಎಲ್ಲ ನನ್ನ ಕನ್ನಡ ಬಂಧುಗಳು ಇವತ್ತು ಈ ಸಿನಿಮಾನ ನೋಡಿ ಅವರಿಗೆ ಯಶಸ್ಸು ಕೊಡಬೇಕು. ಮುಂದಿನ ದಿನಗಳಲ್ಲೂ ಸಹ ಪಿಳ್ಳೇಗೌಡರು ಈ ಚಿತ್ರದ ಯಶಸ್ಸಿನೊಂದಿಗೆ ಮುಂದಿನ ದಿನಗಳಲ್ಲಿ ಚಿತ್ರಗಳನ್ನು ನಿಲ್ಲಿಸಲಿ ಅಂತ ಆಶಿಸ್ತೇನೆ. ಕಾರಣ ಯಾಕೆಂದರೆ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಚಿತ್ರರಂಗಕ್ಕೆ ಅವಿನಾಭಾವ ಸಂಬಂಧ, ನಂಟು ಎಲ್ಲ ಇದೆ. ಯಾಕಂದರೆ ಹಿರಿಯ ಚೇತನ ಚಿಕ್ಕನಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಸೋಮಶೇಖರ್ ಅವರು ರಾಜ್ಕುಮಾರ್ ಚಿತ್ರಗಳಕ್ಕೆ ನಿರ್ದೇಶನ ಮಾಡಿದರು. ಯಾಕಂದರೆ ನಮ್ಮ ಭಾಗದ ಜನಕ್ಕೆ, ಇವತ್ತಿನ ಜನಕ್ಕೆ ಸೋಮಶೇಖರ್ ಅಂದರೆ ಯಾರೂ ಗೊತ್ತಿಲ್ಲ. ಯಾಕಂದರೆ ವಿ ಸೋಮಶೇಖರ್ ಅಂತ ಇಲ್ಲಿನ ಚಿಕ್ಕನಹಳ್ಳಿಯವರು, ಅವರು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ನಟರಿಗೆ ಅವರು ನಿರ್ದೇಶಕರಾಗಿ ತುಂಬ ಹೆಸರು ಮಾಡಿದ್ರು. ಆ ಹೆಸರು ಜೊತೆಗೆ ಇವತ್ತು ಪಿಳ್ಳೇಗೌಡರು ಸಾಗಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಹಾರೈಸ್ತಾನೆ. ಒಳ್ಳೆಯದಾಗಲಿ.